ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಮಸ್ಕಾರ ಗೆಳೆಯರೇ. ಭಗವದ್ಗೀತೆಯ ಮುಂದುವರಿದ ಭಾಗ. ಕೊನೆಯ ಹಂತ ದಾಟಿರುವುದಕ್ಕೆ ಮುಕ್ತಿ ಎಂದು ಹೇಳುವುದು. ಇಲ್ಲಿ ಶ್ರೀಕೃಷ್ಣ ಧ್ಯಾನದ ಮೂಲಕ ದೇವರನ್ನು ಕಾಣಬೇಕೆಂದು ಹಂಬಲಿಸುವನು. ಅದಕ್ಕೆ ಹೇಗೆ ತಯಾರಿ ಮಾಡಿಕೊಳ್ಳಬೇಕೆಂದು ವಿವರಿಸುತ್ತಾನೆ. ಮೊದಲು ಒಳಗಿರುವ ವಿಷಯವನ್ನು ಹೊರಕ್ಕೆ ಕಳುಹಿಸು ಎಂದು ತಿಳಿಸುತ್ತಾನೆ. ನಮ್ಮ ಜೀವನದಲ್ಲಿ ಸಂತೋಷ ತಂದಿರುವ ವಿಷಯ, ದುಃಖದ ವಿಷಯ, ಒಬ್ಬರೊಡನೆ ವಾದ ವಿವಾದವನ್ನು ಮಾಡಿರುವುದು, ನಾವು ಬೇರೊಬ್ಬರಿಗೆ ಮಾಡಿದ ಸಹಾಯ, ಹೀಗೆ ಅನೇಕ ವಿಷಯವನ್ನು ತುಂಬಿಕೊಂಡು ನಮ್ಮ ಮನಸ್ಸನ್ನು ಕಸದ ತೊಟ್ಟಿಯಾಗಿಸಿದ್ದೇವೆ. ಮನಸ್ಸು ಯಾವತ್ತಿಗೂ ಸುಮ್ಮನೆ ಇರೋದಿಲ್ಲ. ಬೇಡವಾದ ವಿಷಯವನ್ನು ಮೆಲುಕು ಹಾಕುವುದೇ ಅದರ ಮುಖ್ಯ ಕೆಲಸ. ಇದರಿಂದ ಆಧ್ಯಾತ್ಮದ ಕಡೆ ನಾವು ಹೋಗಲು ಬಯಸಿದರೂ ಮನಸ್ಸು ಪೈಪೋಟಿ ನಡೆಸಿ ಮುಂದೆ ತನ್ನ ಸಾಮರ್ಥ್ಯವನ್ನು ಪ್ರಕಟಪಡಿಸುತ್ತದೆ. ಜಗತ್ತನ್ನು ವಿವರಿಸುವ ನಮ್ಮ 5 ಇಂದ್ರಿಯಗಳನ್ನು ನಾವು ಹೊರಮುಖ ಮಾಡಿಕೊಂಡಿರುತ್ತೇವೆ. ಅದನ್ನು ನಾವು ಒಳಮುಖ ಮಾಡಿಕೊಳ್ಳಬೇಕು. ಇದರಿಂದ ಹೊರಬಾಗಿಲನ್ನು ಮುಚ್ಚಿದಂತೆ ಆಗುತ್ತದೆ. ಆಗ ದೇವರನ್ನು ಏಕಾಗ್ರತೆಯಿಂದ ಧ್ಯಾನಿಸುವುದಕ್ಕೆ ಸುಲಭವಾಗುತ್ತದೆ. ಯೋಗಿ ಪ್ರಪಂಚದ ವಿಷಯಗಳಿಂದ ಮುಕ್ತನಾಗಿರುವುದರಿಂದ ಅನ್ಯ ವಿಷಯಕ್ಕೆ ಆಸ್ಪದ ಇಲ್ಲ. ಹಾಗೆಂದ ಮಾತ್ರಕ್ಕೆ ಅವನು ಹೊರಗಿನ ವಿಷಯಕ್ಕೆ ಸಂಪೂರ್ಣವಾಗಿ ತಿಲಾಂಜಲಿ ಇಟ್ಟಿದ್ದಾನೆ ಎಂದು ಅಲ್ಲ. ಅವಶ್ಯವಾದನು ಮಾತ್ರ ತೆಗೆದುಕೊಳ್ಳುತ್ತಾನೆ. ನಂತರ ಅದನ್ನು ಮುಂದುವರಿಸಿಕೊಂಡು ಹೋಗುವುದಿಲ್ಲ. ಯಾವುದಕ್ಕೂ ಬದ್ಧನಾಗಿಲ್ಲ. ಯಜ್ಞ ತಪಸ್ಸುಗಳ ಭೋಕ್ತವೆಂದು, ಸರ್ವಲೋಕಗಳ ಮಹೇಶ್ವರನೆಂದು, ಸರ್ವ ಪ್ರಾಣಿಗಳ ಸ್ನೇಹಿತನೆಂದು ತನ್ನನ್ನು ಅರಿತುಕೊಂಡ ಯೋಗಿ ಶಾಂತಿಯನ್ನು ಪಡೆಯುತ್ತಾನೆ. ನಾವು ಯಾವುದೇ ರೀತಿಯಲ್ಲಿ ಯಜ್ಞ ಯಾಗ ಮಾಡಿದಾಗ ಕಡೆಯಲ್ಲಿ ಅದನ್ನು ಅರ್ಪಿಸುವುದು ಭಗವಂತನಿಗೆ. ಅವನ ಮೇಲಿರುವ ಭಕ್ತಿ ಮತ್ತು ಪ್ರೀತಿಯಿಂದ ಅದನ್ನು ಸ್ವೀಕರಿಸಿ ನಮಗೆ ಯೋಗ್ಯವಾದ ಫಲವನ್ನು ಅನುಗ್ರಹ ಮಾಡುವನು. ಅವನು ನೀಡುವ ಫಲ ನಿರರ್ಥಕವಾಗುವುದಿಲ್ಲ. ಅವನು ಸರ್ವಲೋಕಕ್ಕೂ ಅಧಿಪತಿ. ನಾವು ವಾಸಿಸುವ ಜಗತ್ತು ಬ್ರಹ್ಮಾಂಡದಲ್ಲಿ ಒಂದು ಸಣ್ಣ ಕಣ. ಭೂಮಿ ಸುತ್ತುವುದು, ಸೂರ್ಯ ಬೆಳಗುವುದು, ನಮಗೆ ಮೃತ್ಯು ಬರುವುದು ಎಲ್ಲದಕ್ಕೂ ಅವನೇ ಕಾರಣ. ಅವನ ನಿಯಮ ಮೀರಿ ಒಂದು ಹುಲ್ಲುಕಡ್ಡಿಯಾಗಲಿ, ಜಡ ಚೇತನ ಎಲ್ಲವೂ ಅವನ ನಿಯಮದಂತೆ ನಡೆಯುವುದು. ಪಂಚಭೂತಗಳಿಂದ ಸೃಷ್ಟಿಯಾದ ಈ ಜಗತ್ತಿನಲ್ಲಿ ಎಲ್ಲರೂ ಸುಖವಾಗಿ ಬಾಳಲಿ ಎಂದು ಬೇಕಾದ ಅವಶ್ಯವಾದ ಎಲ್ಲವನ್ನು ನಮಗಾಗಿ ನೀಡಿರುವನು. ಜೀವ ವಿಕಾಸಕ್ಕೆ ಅವಕಾಶ ನೀಡುವನು. ನಮ್ಮ ಎಲ್ಲರ ಕಷ್ಟವನ್ನು ಗಮನಿಸಿ ಒದಗಿಸಿಕೊಡುವವನು ಅವನೇ. ಇದನ್ನು ಅರ್ಥ ಮಾಡಿಕೊಂಡು ನೆಮ್ಮದಿ ಕಂಡುಕೊಳ್ಳುವುದು ನಮ್ಮ ಕೈಯಲ್ಲಿ ಇರುವುದು. ಇದನ್ನು ಯಾರು ಅರಿತಿರುವ ಭಕ್ತ ಪರಂಧಾಮವನ್ನು ಸೇರುವನು. ಕರ್ಮಫಲವನ್ನು ಇಚ್ಛಿಸದೆ ಮಾಡಬೇಕಾದ ಕರ್ಮವನ್ನು ಯಾರು ಮಾಡುತ್ತಿರುವನೋ ಅವನೇ ಯೋಗಿ. ಅಗ್ನಿ ಇಲ್ಲದವನು ಅಲ್ಲ, ಕರ್ಮ ಮಾಡದೆ ಇರುವವನೂ ಅಲ್ಲ. ಈ ಪ್ರಪಂಚದಲ್ಲಿ 2 ರೀತಿಯ ಜನರನ್ನು ನಾವು ಕಾಣುತ್ತೇವೆ. ಒಬ್ಬರು ದೇವರನ್ನು ನಂಬುವವರು, ಮತ್ತೊಬ್ಬರು ನಂಬದೇ ಇರುವವರು. ದೇವರನ್ನು ನಂಬುವವರಲ್ಲಿ 2 ರೀತಿಯ ಜನರನ್ನು ನಾವು ಕಾಣಬಹುದು. ಒಬ್ಬರು ಹೊರನೋಟದಲ್ಲಿ ದೇವರನ್ನು ನಂಬುವರೆಂದು ಗುರುತಿಸುವಂತೆ ಅವರ ನಡೆನುಡಿ ಇರುತ್ತದೆ. ಮತ್ತೊಬ್ಬ ಅಂತರಂಗದಿಂದ ದೇವರನ್ನು ಆರಾಧಿಸುವನು. ಒಬ್ಬ ಸನ್ಯಾಸಿ ಕಾವಿ ಬಟ್ಟೆ ತೊಟ್ಟ ಮಾತ್ರಕ್ಕೆ ಅವನು ಪ್ರಪಂಚದ ವಿಷಯದಿಂದ ದೂರ ಉಳಿದಿದ್ದಾನೆ ಎಂದು ನಂಬುವ ಹಾಗಿಲ್ಲ. ಅದೇ ರೀತಿ ಒಬ್ಬ ಕರ್ಮಯೋಗಿಯಾಗಲಿ, ಸಂಸಾರಿಯಾಗಲಿ, ಜ್ಞಾನಿಯೇ ಆಗಲಿ, ಯಾರೇ ಆಗಲಿ ಅವನು ಮಾಡುವ ಕ್ರಿಯೆಯಿಂದ ಅವನು ಯಾವ ರೀತಿ ಭಕ್ತ ಎಂದು ತಿಳಿಯಬಹುದಾಗಿದೆ. ಅವನ ವೇಷಭೂಷಣದಿಂದ ಮಾತ್ರ ಅವನೊಬ್ಬ ವಿಶೇಷ ಭಕ್ತ ಎಂದು ಹೇಳಲು ಸಾಧ್ಯವಿಲ್ಲ. ಆಧ್ಯಾತ್ಮ ಸಾಧನೆ ಮಾಡಿ ಜ್ಞಾನ ಸಂಪಾದನೆ ಯಾವ ರೀತಿ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಜ್ಞಾನ ನೀಡುವವನು ಎಲ್ಲವನ್ನೂ ಮೀರಿದವನು. ಜ್ಞಾನವನ್ನು ಕರ್ಮದ ಮೂಲಕ ಸಮಾಜಕ್ಕೆ ನೀಡಿ ಜ್ಞಾನದೀಪವನ್ನು ಬೆಳಗುತ್ತಾರೆ. ತಾನು ಮಾಡಿದೆ ಎಂದು ಭಾವಿಸದೆ ಈ ಕರ್ಮವನ್ನು ನನ್ನ ಮೂಲಕ ಭಗವಂತ ಮಾಡಿದ ಎಂದು ಭಾವಿಸುತ್ತಾನೆ. ಅವನಲ್ಲಿ ದೊಡ್ಡ ಉಪಕಾರವನ್ನು ಮಾಡಿದೆ ಎಂದು ಅಂದುಕೊಳ್ಳುವುದಿಲ್ಲ. ಹಣ, ಕೀರ್ತಿ, ಆಸೆ ಇಟ್ಟುಕೊಂಡು ಯಾವ ಕರ್ಮವನ್ನೂ ಮಾಡುವುದಿಲ್ಲ. ಎಲ್ಲವೂ ದೇವರ ಕೆಲಸ, ಅವನ ಮೇಲಿನ ಪ್ರೀತಿಯಿಂದ ಮಾಡುತ್ತಿರುವೆ ಎಂದು ಭಾವಿಸುತ್ತಾನೆ. ಆಗ ಅವನು ಕರ್ಮ ಬಂಧನಕ್ಕೆ ಬದ್ಧನಾಗುವುದಿಲ್ಲ. ತಂದೆ ತಾಯಿ ತನ್ನ ಮಗುವಿಗೆ ಅಗತ್ಯವಾದ ವಸ್ತುವಾಗಲಿ
ಅಥವಾ ಹೊಟ್ಟೆಪಾಡಿಗೆ ಆಗಲಿ ಸಮಯಕ್ಕೆ ಸರಿಯಾಗಿ ಸಿಗುವಂತೆ ಮಾಡುತ್ತಾನೆ. ಹಾಗೆ ದೇವರನ್ನು ಗಟ್ಟಿಯಾಗಿ ನಂಬಿರುವವನಿಗೆ ಯಾವ ಚಿಂತೆಯೂ ಕಾಡುವುದಿಲ್ಲ. ಕೆಲವರು ದುಷ್ಟ ಶಕ್ತಿಯನ್ನು ವಶಪಡಿಸಿಕೊಂಡಿರುತ್ತಾರೆ. ತನ್ನಲ್ಲಿ ವಿಶೇಷವಾಗಿ ಶಕ್ತಿ ಇದೆ ಎಂದು ತೋರಿಸಿ ಜನರನ್ನು ಸೆಳೆದು ತನ್ನ ಹೆಚ್ಚುಗಾರಿಕೆಯನ್ನು ಸಮಾಜ ಗುರುತಿಸಲಿ ಎಂಬ ಆಸೆಯಿಂದ. ಆದರೆ ಭಗವಂತ ಅವನು ಡೋಂಗಿ ಎಂದು ತಿಳಿಯುವಂತೆ ಉಪಾಯವನ್ನು ಮಾಡುತ್ತಾನೆ. ಅವನಿಗೆ ಅರಿವಿರದಂತೆ ಸುಳ್ಳು ಮಾತನಾಡುವಂತೆ ಮಾಡಿ ಅಪಕೀರ್ತಿ ಪಡೆಯುವಂತೆ ಮಾಡುತ್ತಾನೆ. ಮಾನವನಿಗೆ ಶರೀರ ಕೊಟ್ಟು ಅದರಲ್ಲಿ ಇಂದ್ರಿಯ, ಬುದ್ಧಿ, ಮನಸ್ಸು ಎಲ್ಲವನ್ನೂ ಕೊಟ್ಟಿರುವುದು ಭಗವಂತ. ಮಾನವ ಶರೀರದಲ್ಲಿ ಇದ್ದು ನಿರ್ವಹಿಸುವವನು ಅವನೇ ಮೂರ್ಖ ಶಿಖಾಮಣಿ. ಇದನ್ನು ಅರಿಯದೆ ಶರೀರ ತಾನೆಂದು ತಿಳಿದು ತಾನೇ ಎಲ್ಲವನ್ನೂ ತನ್ನ ಬುದ್ಧಿಶಕ್ತಿಯಿಂದ ಮಾಡುತ್ತಿರುವುದಾಗಿ ಅಂದುಕೊಂಡು ಅವನಿಗೆ ಬುದ್ಧಿ ಕಲಿಸದೆ ಸುಮ್ಮನಿರುತ್ತಾನಾ? ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಕೃಷ್ಣ ಯಾರು ಯಾವ ರೀತಿ ಕಾರ್ಯವನ್ನು ಮಾಡಲಿ ಅವರ ಹಿಂದಿರುವ ಉದ್ದೇಶವನ್ನು ಗಮನಿಸುತ್ತಾನೆ. ಯಾರು ಯಾವ ಕರ್ಮವನ್ನೇ ಆರಿಸಿಕೊಂಡು ಮಾಡಲಿ ನಿರ್ವಂಚನೆಯಿಂದ ಮಾಡಿದಾಗ ಅದಕ್ಕೆ ಫಲ ನೀಡುವವನು ಭಗವಂತ. ಹಿಂದಿನ ಕಾಲದಲ್ಲಿ ಯಾರು ಅಗ್ನಿಯನ್ನು ರಕ್ಷಿಸುತ್ತಿದ್ದರೋ ಅವರನ್ನು ಗೃಹಸ್ಥರೆಂದು ಗುರುತಿಸಿಕೊಳ್ಳುತ್ತಿದ್ದರು. ಅದರಂತೆ ಯಾರು ಅತೀತರಾಗಿರುತ್ತಿದ್ದರೋ ಅವರನ್ನು ಸನ್ಯಾಸಿ ಎಂದು ಕರೆಸಿಕೊಳ್ಳುತ್ತಾರೆ. ಯಾವುದನ್ನು ಸನ್ಯಾಸವೆಂದು ಹೇಳುವರೋ ಅದನ್ನೇ ಯೋಗವೆಂದು ತಿಳಿ. ಏಕೆಂದರೆ ಸಂಕಲ್ಪವನ್ನು ತ್ಯಾಗ ಮಾಡದೆ ಯಾರೂ ಯೋಗಿಯಾಗಲಾರರು. ಸನ್ಯಾಸಿಯಾದನು ಲೌಕಿಕ ಕೆಲಸದಲ್ಲಿ ಆಸಕ್ತಿ ಕಳೆದುಕೊಂಡು ಆತ್ಮ ಸಾಕ್ಷಾತ್ಕಾರದ ಗುರಿಯನ್ನು ಹೊಂದಿರುವನು. ಯೋಗಿ ಎಂದರೆ ಅವನು ದೇಶ, ಸಮಾಜ ಇವುಗಳಿಗೆ ಸಂಬಂಧ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುತ್ತಾನೆ. ಇಬ್ಬರ ಗುರಿ ಒಂದೇ, ಆದರೆ ಆರಿಸಿಕೊಂಡಿರುವ ಮಾರ್ಗ ಬೇರೆ. ಒಬ್ಬ ತಪಸ್ಸು ಮಾಡುವುದರ ಮೂಲಕ ಸಾಧನೆ ಮಾಡಿದರೆ ಇನ್ನೊಬ್ಬ ಲೋಕ ಕಲ್ಯಾಣವನ್ನು ಮಾಡುವುದರ ಮೂಲಕ ಕರ್ಮವನ್ನು ಮಾಡುತ್ತಾನೆ. ಯಾವ ರೀತಿ ನಿರೀಕ್ಷೆಯನ್ನು ಇಟ್ಟುಕೊಂಡು ಅದನ್ನು ಈಡೇರಿಸಿಕೊಳ್ಳುವ ಬಯಕೆಯನ್ನು ಕಲ್ಪಿಸಿಕೊಳ್ಳುವುದಿಲ್ಲ. ಸಂಕಲ್ಪವನ್ನು ತ್ಯಾಗ ಮಾಡಿದಾಗ ಮಾತ್ರ ಯೋಗಿಯಾಗಲು ಸಾಧ್ಯ. ಯೋಗವನ್ನು ಹೊಂದಿರಬೇಕೆಂದು ಇಚ್ಛಿಸುವ ಮುನಿಗೆ ಕರ್ಮ ಸಾಧನವಾಗುವುದು. ಯೋಗದಲ್ಲಿ ಆರೂಢನಾದವನಿಗೆ ಶಮ ಸಾಧನವಾಗುವುದು. ನಮಸ್ಕಾರ. ಭಗವದ್ಗೀತೆಯ ಮುಂದಿನ ಭಾಗ ಮುಂದಿನ ದಿನಗಳಲ್ಲಿ.